ಸೊ ಇದು 1/4 kg ಗುಂಟೂರು ಒಣಮೆಣಸಿನಕಾಯಿ ಪೌಡರ್ ಮಾಡ್ಕೊಂಡಿರೋದು. ಇದಾಗ್ತಾ ಇದೀನಿ. 1/4 kg. ಹ್ಯಾಂಡ್ ಎಲ್ಲ ವಾಶ್ ಮಾಡ್ಕೊಂಡ್ರಿ? ಹ್ಯಾಂಡ್ ಎಲ್ಲ ವಾಶ್ ಮಾಡ್ಕೊಂಡೆ. ಹೌದು. ಈಗ ಇದನ್ನ ಕಲಿಸ್ತಾ ಇದ್ದೀನಿ. ಕಲ್ಬಿ ಕಬಾಬು ನಮ್ಮ ಕಸ್ಟಮರ್ ಎಲ್ಲ ತುಂಬಾನೇ ಇಷ್ಟಪಟ್ಟು ರುಚಿ ನೋಡಿ ಮನೆಗೆ ಪಾರ್ಸಲ್ ತಗೊಂಡ್ ಹೋಗ್ತಾರೆ. ಹೌದಾ ಸರ್? ಇವಾಗ ಇದು ಟೈಟ್ ಮಾಡಿದ್ರಿ? ಒಂದು ರಾಣಿಗೆ 20 ಕಲ್ಮಿ ಪೀಸ್ ಹಾಕ್ತೀವಿ. 20 ಹಾಕ್ತೀರಾ? ನೀವು ಹಿಂಗ್ ಬೆಂಕಿ ಹಚ್ತೀರಲ್ಲ ಇದು ಹಾಕಿದ್ಮೇಲೆ ಇದು ಹೆಂಗೆ ಇರುತ್ತೆ ಒಳಗೆ? ತಿರುಗ್ತಾ ಇರುತ್ತೆ. ಕ್ಲೋಸ್ ಮಾಡ್ತೀರಾ? ಕ್ಲೋಸ್ ಮಾಡ್ತೀವಿ. ಮ್ಯಾರಿನೇಟೆಡ್, ಆಮೇಲೆ ಅದ್ರ ಮೇಲೆ ಪೆಪ್ಪರ್ ಪೌಡರ್ ಹಾಕಿದ್ದಾರೆ, ಅದು ಒಟ್ಟಿಗೆ ಒಂದು ಗ್ರೇವಿ ಕೊಟ್ಟರೆ, ಆಮೇಲೆ ಸೌತೆಕಾಯಿ, ಈರುಳ್ಳಿ, ಲೆಮನ್. ಇಟ್ಸ್ ಗುಡ್. ತುಂಬಾ ಚೆನ್ನಾಗಿದೆ. ಹೌದಾ? ಕಲ್ಮಿ ಕಬಾಬ್. ನಮಸ್ಕಾರ ವಿಶ್ವಬಂಧುಗಳೇ. ಮೈಸೂರು ಸರಸ್ವತಿಪುರಂ 5ನೇ ಕ್ರಾಸ್ ಫಸ್ಟ್ ಮೇನ್ ಹನುಮಂತು ದೇವಿ ಅನೆಕ್ಸ್ ಅಂತ ಹೋಟೆಲ್ ಇದು. ನೋಡಿದ್ರಿ ನೀವು, ಮೈಸೂರಿಗೆ ಬಹಳ ಪರಿಚಿತ. ಯಾಕಂದರೆ ಇದು ಅದೇ ಕುಟುಂಬದ ಒಂದು ಬ್ರ್ಯಾಂಚು. ಇಲ್ಲಿಯ ಕಲ್ಮಿ ಕಬಾಬ್ ನಮ್ಗೆ ತೋರಿಸಿ ಭಾಳ ಚೆನ್ನಾಗಿರ್ತದೆ, ನೀವು ಟೇಸ್ಟ್ ಮಾಡಿ ನೋಡಿ ಅಂತ ಹೇಳಿದರು. ಮಾಲೀಕರು ರಮೇಶ್ ಗೌಡರಿಗೆ ಕೇಳಿದ್ವಿ, ಕಲ್ಮಿ ಕಬಾಬ್ ತೋರಿಸ್ತೀರಾ ನಮ್ಮ ಚಾನಲ್ಗೆ ಅಂತ ಒಪ್ಕೊಂಡಿದ್ದಾರೆ. ಬನ್ನಿ ನೀವು ಕಲ್ಮಿ ಕಬಾಬ್ ರೆಸಿಪಿ ನೋಡೋಣ. ಸರ್ ನಮಸ್ಕಾರ. ಸರ್ ನಮಸ್ತೆ. ಹೇಗಿದ್ದೀರಿ? ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ವೀಕ್ಷಕರೇ, ನಾಟಿ ಕೋಳಿ ಪಲಾವ್ ನೋಡಿದ್ರಿ, ಎಲ್ಲರೂ ಇಷ್ಟಪಟ್ರಿ. ಇವತ್ತು ನಾವು ಜನಗಳ ಬಹಳ ಪ್ರಸಿದ್ಧ, ಇಲ್ಲಿ ಜನಗಳ ಬಹಳ ಒಳ್ಳೆ ಅಭಿಪ್ರಾಯ ತಿಳ್ಕೊಂಡು ಕಲ್ಮಿ ಕಬಾಬ್ ಸರ್ ಸಿಕ್ಕಾಪಟ್ಟೆ ಫೇಮಸ್ ಇಲ್ಲಿ. ಕಲ್ಮಿ ಕಬಾಬ್ ರುಚಿ ನೋಡಿದ್ರೆ ಹೋಗೋದೇ ಅಲ್ಲ ಯಾರು. ಹೌದು ಸರ್. ಯಾಕೆ ಸರ್ ಅಷ್ಟು ಫೇಮಸ್ ಅದು? ನಾವು ಪ್ರತಿ ದಿವಸ ಬೆಳಗ್ಗೆ ಫ್ರೆಶ್ ಆಗಿ ಲೆಗ್ ಪೀಸ್ಗಳು ತಗೊಂಡ್ಬರ್ತೀವಿ. ಅದಕ್ಕೆ ನಮ್ಮದೇ ಆದ ಮಸಾಲೆಯನ್ನ ಪ್ರಿಪೇರ್ ಮಾಡಿ ಇಟ್ಕೊಂಡಿರ್ತೀವಿ ಮನೆಯಲ್ಲಿ. ಅದನ್ನ ತಂದು ಕಲಸಿ ಒಂದು 1/2 hour ಅದನ್ನ ಮ್ಯಾರಿನೇಟ್ ಮಾಡಿ ಉಣಿ ಹಾಕಿಬಿಟ್ಟು ಆಮೇಲೆ 1 hour ಬಿಟ್ಟು ನಾವು ಈ ಮಿಷಿನ್ ಅಲ್ಲಿ ಈ ಮಿಷಿನ್ ಅಲ್ಲಿ ನಾವು ತಂದೂರಿ ಮತ್ತೆ ಕಲ್ಮಿನ ಮಾಡ್ತೇವೆ ಸರ್. ಓಕೆ ಓಕೆ. ಯಾವ ರೀತಿ ಕ್ವಾಲಿಟಿ ಮೇಂಟೈನ್ ಮಾಡಕ್ಕೆ ಚಿಕನ್ ತಗೊಂಡ್ಬರ್ತೀರಾ? ಹೇಗೆ ತಗೊಂಡ್ಬರ್ತೀರಾ ಸರ್? ನಾವು ಬೆಳಗ್ಗೆ ಎದ್ದು 6 ಗಂಟೆಗೆ ದೇವರ ಮಾರ್ಕೆಟ್ ಹೋಗ್ಬಿಟ್ಟಿದ್ದೇನೆ. ಸೆಲೆಕ್ಟೆಡ್ ಚಿಕನ್ ತಗೊಳ್ತೀವಿ. ಒಂದು ಪೀಸ್ 200 ಗ್ರಾಮ್ ಇರಬೇಕು, ಒಂದು ಲೆಗ್ ಪೀಸ್. ಅಂದ್ರೆ ನಮ್ಮ ಕಸ್ಟಮರ್ ಏನ್ ಇಷ್ಟಪಡ್ತಾರೆ, ಯಾವ ಸೈಜ್ ಬೇಕು ಅಂತಾರೆ ಆ ಸೈಜ್ಗೋಸ್ಕರ ಒಂದು ಲೆಗ್ ಪೀಸ್ 200 ಗ್ರಾಮ್ ಇರಬೇಕು. ಆ ತರ ವೆಯ್ಟ್ ಮಾಡಿಸಿ ಕಟಿಂಗ್ ಮಾಡಿಸಿ ಕ್ಲೀನ್ ಮಾಡಿ ತಂದು ಮಸಾಲೆ ಹಾಕಿ ರೆಡಿ ಮಾಡ್ತೀವಿ. ಅದರಿಂದ ಅದನ್ನ ನಮ್ಗೆ ಒಂದು ಪೀಸ್ 200 ಗ್ರಾಮ್ ಆಲ್ಮೋಸ್ಟ್ 1/4 kg ಅಷ್ಟೇ. ಹೆಚ್ಚು 1/4 kg ಇರ್ತದೆ. ಕೋಳಿ ದಪ್ಪ ಬಂದಾಗ 1/4 kg ಬರ್ತದೆ. ಕೋಳಿ ಸಣ್ಣ ಬಂದಾಗ 200 ಗ್ರಾಮ್ ಅಂತೂ ಫಿಕ್ಸ್. 200 ಗ್ರಾಮ್ ಒಂದು ಪೀಸ್ಗೆ 90 ರೂಪಾಯಿ. 90 ರೂಪಾಯಿ ಒಂದು ಪೀಸ್ಗೆ. ಜನ ತುಂಬಾ ಇಷ್ಟಪಡ್ತಾರೆ. ನಾವು ಕಲರ್ ಹಾಕೋದಿಲ್ಲ, ಟೇಸ್ಟಿಂಗ್ ಪೌಡರ್ ಹಾಕೋದಿಲ್ಲ, ಯಾವುದೇ ಕೆಮಿಕಲ್ ವಸ್ತು ನಾವು ಅದಕ್ಕೆ ಹಾಕೋದಿಲ್ಲ. ಅದರಿಂದ ತುಂಬಾ ಜನ ಇಷ್ಟಪಡ್ತಾರೆ. ಇಲ್ಲಿ ಜನಪ್ರಿಯ ತಂದೂರಿ ಮತ್ತೆ ಕಲ್ಮಿ ಕಬಾಬ್. ಎಸ್. ಸೊ ಜನಪ್ರಿಯ ಕಲ್ಮಿ ಕಬಾಬ್ ನ ರೆಸಿಪಿ ನೋಡ್ಬಿಡೋಣ ಸರ್? ಓಕೆ ಸರ್, ಖಂಡಿತ ನೋಡೋಣ. ಸೊ ನಿಮ್ದು ಸ್ಪೆಷಲ್ ಬರುತ್ತೆ ಅಂತ ಹೇಳಿದ್ರಿ ಚಿಕನ್, ಎಲ್ಲೆಲ್ಲಿ ಸರ್? ಏನು ಸರ್? ಇದು ತಂದೂರಿ ಚಿಕನ್ 1 kg ಬರುತ್ತೆ ಸರ್. ಇದು 1 kg ಬರುತ್ತೆ, ಸ್ಕಿನ್ಲೆಸ್. ಓಕೆ. ಸುಗುಣ ಚಿಕನ್ ಇದು. ಇದು ಒಂದು ಪೀಸ್ ಕಲ್ಮಿ ಕಬಾಬ್ ನೀವು ಹೇಳಿದ್ರಲ್ಲ 200 ಗ್ರಾಮ್ ಬರುತ್ತೆ ಸರ್ ಒಂದು ಪೀಸ್. ಇದು ಬೆಳಗ್ಗೆ ಹೋಗಿ ಸೆಲೆಕ್ಟ್ ಮಾಡಿದ್ದೇನೆ, ಒಂದು ಪೀಸ್ 200 ಗ್ರಾಮ್ ಕಟ್ ಮಾಡಿಸಿ. ಈಗ ಇದಕ್ಕೆ ಮಸಾಲೆನ ತೋರಿಸ್ಕೊಡ್ತೀನಿ ಹಾಗೆ ಏನೇನಿದೆ ಅಂತ ತೋರಿಸ್ಬಿಡೋದು. ಈಗ ನಾನು 10 kg ಕಲ್ಮಿ ಕಬಾಬ್ ಮಾಡ್ತಾ ಇದ್ದೀನಿ ಸರ್. 10 kg ಈಗ ಕಡ್ಲೆ ಹಿಟ್ಟು ತಗೊಂತೀನಿ. ಕಡ್ಲೆ ಹಿಟ್ಟು ತಗೊಳ್ತೀರಾ? ಇಲ್ಲ, 1/4 kg ಆಯ್ತಾ ಇದು. 1/4 kg ತಗೊಂಡಿದ್ದೀರಾ? 1/4 kg ಕಡ್ಲೆ ಹಿಟ್ಟು ತಗೊಂಡಿದ್ದೀನಿ. ಒಂದು 100 ಗ್ರಾಮ್ ಕಾರ್ನ್ ಫ್ಲವರ್ ತಗೊಂಡಿದ್ದೀನಿ. ಇದು ಗರಂ ಮಸಾಲ ತಗೊಂಡಿದ್ದೀನಿ, 100 ಗ್ರಾಮ್ ತಗೊಂಡಿದ್ದೀನಿ. ಇದು 100 ಗ್ರಾಮ್ ಹಾಕ್ತಾ ಇದ್ದೀನಿ. ನಾವು ಮನೇಲಿ ಮಾಡಂಗಿದ್ರೆ ಯಾವುದೇ ಗರಂ ಮಸಾಲ ಯಾವ್ದು ಬೇಕಾದ್ರೂ ಹಾಕಬಹುದು. ಜೀರಿಗೆ ಪೌಡರ್ ಇದು. ಜೀರಿಗೆ ಪೌಡರ್ ಅದೆಷ್ಟು ಗ್ರಾಮ್? 2 ಸ್ಪೂನ್ ಹಾಕ್ತೀನಿ. 2 ಸ್ಪೂನ್. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಒಂದು 20 ಸ್ಪೂನ್ ಆಗೋಷ್ಟು ತಗೊಂಡಿದ್ದೇನೆ. ಶುಂಠಿ ಮತ್ತೆ ಬೆಳ್ಳುಳ್ಳಿ ಪೇಸ್ಟ್ ಇದು ಇದಕ್ಕೆ ಹಾಕ್ತಾ ಇದ್ದೀನಿ. 5 ಟೀ ಸ್ಪೂನ್ ಹಾಕಿದ್ದೇನೆ. ಇದು 50 ಗ್ರಾಮ್ ಕಿಚನ್ ಕಿಂಗ್ ಹಾಕ್ತಾ ಇದ್ದೀನಿ. ಸರಿ. ಸೊ ಇದು 1/4 kg ಗುಂಟೂರು ಒಣಮೆಣಸಿನಕಾಯಿ ಪೌಡರ್ ಮಾಡ್ಕೊಂಡಿರೋದು. ಇದು ಹಾಕ್ತಾ ಇದ್ದೀನಿ. 1/4 kg. ಇದಕ್ಕೆ ಕಲ್ಲುಪ್ಪು ಹಾಕ್ತಾ ಇದ್ದೀನಿ. 2 ಅಡಿ ಕಲ್ಲುಪ್ಪು ಹಾಕ್ತಾ ಇದ್ದೀನಿ. ಇದಕ್ಕೆ 200 ಗ್ರಾಮ್ ಮೈದಾ ಹಿಟ್ಟು ಹಾಕ್ತಾ ಇದ್ದೀನಿ. ಇದು ರೆಡ್ ಚಿಲ್ಲಿ ಸಾಸ್. ಇದು ರೆಡ್ ಚಿಲ್ಲಿ ಸಾಸ್. ಇದು ಇದನ್ನ ಅದೆಷ್ಟು ಹಾಕ್ತೀನಿ? 1/4 kg ಅಷ್ಟು ಹಾಕ್ತಾ ಇದ್ದೀನಿ. ನಿಂಬೆಹಣ್ಣು ಹಾಕ್ತಾ ಇದ್ದೀನಿ. 5 ನಿಂಬೆಹಣ್ಣು ಹಾಕ್ತೀನಿ. 5 ನಿಂಬೆಹಣ್ಣು ಬೀಳುತ್ತೆ. 5 ನಿಂಬೆಹಣ್ಣು ರಸ ಬೀಳುತ್ತೆ ಇದಕ್ಕೆ.
4 ಮೊಟ್ಟೆ ಹಾಕ್ತೀನಿ, 4 ಹಸಿ ಮೊಟ್ಟೆ ಹಾಕ್ತಾ ಇದ್ದೀನಿ. ಹ್ಯಾಂಡ್ ಎಲ್ಲ ವಾಶ್ ಮಾಡ್ಕೊಂಡ್ರಿ? ಹ್ಯಾಂಡ್ ಎಲ್ಲ ವಾಶ್ ಮಾಡ್ಕೊಂಡೆ. ಹೌದು. ಈಗ ಇದನ್ನ ಕಲಿಸ್ತಾ ಇದ್ದೀನಿ, ಮಿಕ್ಸ್ ಮಾಡ್ಬೇಕು. ಮಿಕ್ಸಿಂಗ್ ಮಾಡ್ತಾ ಇದ್ದೀನಿ. ಒಂದು ಕೆಟ್ಲಲ್ಲಿ ನೀರು ಕೊಡಪ್ಪ, ಸ್ವಲ್ಪ ನೀರು ಹಾಕೋಬೇಕಾ? ಸ್ವಲ್ಪ ನೀರು ಹಾಕೋಬೇಕು. ಇದಕ್ಕೆ ಯಾವುದೇ ತರದ ಟೇಸ್ಟಿಂಗ್ ಪೌಡರ್ ಆಗ್ಲಿ ಕಲರ್ ಆಗ್ಲಿ ಹಾಕಿಲ್ಲ. ನ್ಯಾಚುರಲ್ ಕಲರ್ ಕೆಂಪು ಬರುತ್ತೆ ಇದು. ಸೊ ಇದು ಕಲ್ಬಿ ಕಬಾಬು ನಮ್ಮ ಕಸ್ಟಮರ್ ಎಲ್ಲ ತುಂಬಾನೇ ಇಷ್ಟಪಟ್ಟು ರುಚಿ ನೋಡಿ ಮನೆಗೆ ಪಾರ್ಸಲ್ ತಗೊಂಡು ಹೋಗ್ತಾರೆ. ಹೌದಾ? ಏನೇ ತಿನ್ಲಿ ಒಂದು ಕಲ್ಬಿ ಕಬಾಬ್ ಬೇಕೇ ಬೇಕು. ಲೆಗ್ ಪೀಸಸ್ ಎಲ್ಲ ಇದೆ ಇಲ್ಲಿ, ಇದೆಲ್ಲ ಪೇಸ್ಟ್ ಹಿಂಗ್ ಮಾಡ್ಕೋಬೇಕಲ್ಲ ಸರ್? ಈ ತರ ಪೇಸ್ಟ್ ಎಲ್ಲ ಮಾಡ್ಕೋಬೇಕು. ಹೌದು, ಪೇಸ್ಟ್ ರೆಡಿ ಆಗಿದೆ ಇವಾಗ. ಹೌದು. ಇದನ್ನ ಕಲ್ಮಿ ಕಬಾಬ್ ಅನ್ನ ಒಂದು ಪೀಸ್ ತಗೊಳ್ತೀನಿ. ತಗೊಂಡು ಇದಕ್ಕೆ ಓಕೆ ಕಟ್ ಮಾಡ್ಕೊಂಡಿದ್ದೀರಲ್ಲ, ಕಟ್ ಮಾಡ್ಕೊಂಡಿದ್ದೀವಿ, ಮಧ್ಯೆ ಕಟ್ ಮಾಡಿರ್ತೀವಿ. ಇದಕ್ಕೆ ಮಸಾಲೆನ ಈಗ ಸವರ್ತೀವಿ. ಸೊ ಇದು ಮಸಾಲೆ ಹಾಕಿದ್ದೇನೆ, ಇದನ್ನ ಇಲ್ಲಿ ಹೀಗೆ ಜೋಡಿಸ್ಕೊಳ್ತೀವಿ. ಇಲ್ಲ ಜೋಡಿಸ್ಕೊಂಡ್ಬಿಡ್ತೀವಿ. ಅರ್ಧ ಗಂಟೆ ಇದು ಚೆನ್ನಾಗಿ ಮಸಾಲೆ ಹಿಡಿಬೇಕು. ಓಕೆ ಓಕೆ. ಇದು ಮಸಾಲೆ ಹಿಡಿದ್ಮೇಲೆ ಇದನ್ನ ನಾವು ತಂದೂರಿ ಗ್ರಿಲ್ ಮಿಷಿನ್ ಇದೆ, ಆ ಮಿಷಿನ್ ಅಲ್ಲಿ ಹಾಕಿ ರೆಡಿ ಮಾಡ್ತೀವಿ ನಾವು. ತಂದೂರಿಗೂ ಹಾಕ್ತೀರಾ? ತಂದೂರಿಗೆ ಈಗ ಮಸಾಲೆಯನ್ನು ನೋಡ್ತಾ ಇದ್ದೀನಿ. ಇದು ಬಂದು ತಂದೂರಿ ಚಿಕನ್. ತಂದೂರಿ ಚಿಕನ್ ಇದು ಮಸಾಲೆ ಹಾಕಿ ರೆಡಿ ಮಾಡಿದ್ದೀನಿ. ಹೌದು. ಇದನ್ನ ಈಗ ಇದು ಇಡ್ತೀವಿ. ಅದೇ ರೀತಿ ಇದನ್ನೆಲ್ಲವನ್ನು ಮಿಕ್ಸ್ ಮಾಡಿ ಇಟ್ಬಿಡಿ ಸರ್. ನೋಡೋಣ. ಅರ್ಧ ಗಂಟೆ ಆದ ನಂತರ ಇದನ್ನ ತಗೊಂಡು ನಾವು ಮಿಷಿನ್ ಹಾಕ್ತೀವಿ. ಮ್ಯಾರಿನೇಷನ್ಗೋಸ್ಕರ ಮಸಾಲೆ ಎಲ್ಲ ಲೇಪನ ಮಾಡಿದಾಗಿದೆ. ಮಾಡಾಗಿದೆ ಸರ್. ಮಾಡಿ ಅರ್ಧ ಗಂಟೆ ಆಗಿದೆ. ಅರ್ಧ ಗಂಟೆ ಆಯ್ತು ಎರಡು. ನೋಡಿ ನಮ್ಮ ಕಲ್ಮಿ ಕಬಾಬ್, ಕಬಾಬ್, ಇದು ತಂದೂರಿ ಚಿಕನ್. ಈಗ ಇದನ್ನ ನಾವು ಮಿಷಿನ್ಗೆ ಹಾಕೋದಕ್ಕೆ ತಯಾರು ಮಾಡ್ತೇವೆ. ಮಾಡಿ ಸರ್. ಬಾಪ ಪಿನ್ಗಳು, ಮಿಷಿನ್ ಪಿನ್ಗಳು, ಮಿಷಿನ್ ಪಿನ್ಗಳು. ಆ ಪಿನ್ಗೆ ಅದನ್ನ ಚುಚ್ಚುತ್ತಾರೆ. ಇಲ್ಲಿಂದ ಬಂದಿಗೆ ಹಾಕ್ತೀರಾ ಪಿನ್ನು? ಒಂದೊಂದಕ್ಕೂ ಒಂದು ಹಾಕೊಂಡು ಸರ್. ಇವಾಗ ಇದು ಟೈಟ್ ಮಾಡಿದ್ರಿ, ಈ ರೀತಿ ರಾಡ್ಗೆ ಕಂಪ್ಲೀಟ್ ಒಂದು ರಾಡಿಗೆ 20 ಕಲ್ಮಿ ಪೀಸ್ ಹಾಕ್ತೀವಿ. 20 ಹಾಕ್ತೀರಾ? ಇದನ್ನ ಮೆಷಿನ್ ಹಾಕೋಣ ಸರ್. ಇದನ್ನ ಮಿಷಿನ್ ಹಾಕೋಣ. ಓಕೆ. ಇದು ಮೆಷಿನ್, ಇದು ಮೆಷಿನ್. ಹಿಂಗ್ ಕೂಡುತ್ತೆ ಒಳಗೆ. ಕೂರುತ್ತೆ. ಈಗ ಆನ್ ಮಾಡಪ್ಪ ಅದೊಂದು. ನೀವು ಹಿಂಗ್ ಬೆಂಕಿ ಹಚ್ತೀರಲ್ಲ, ಇದು ಬೆಂಕಿ ಹಾಕಿದ್ಮೇಲೆ ಇದು ಹಿಂಗೆ ಇರುತ್ತೆ ಒಳಗೆ, ತಿರುಗ್ತಾ ಇರುತ್ತೆ. ಕ್ಲೋಸ್ ಮಾಡ್ತೀರಾ? ಕ್ಲೋಸ್ ಮಾಡ್ತೀವಿ. ಕ್ಲೋಸ್ ಮಾಡಿ ಎಷ್ಟು ಅವರ್ಸ್ ಬಿಡ್ತೀರಾ? 1 ಅವರ್ ಬಿಡಬೇಕು. 1 ಅವರ್. ಓಕೆ. ಕಮ್ಮಿ ಕಾವ್ನಲ್ಲಿ 1 ಅವರ್ ಬಿಡಬೇಕು. ರೈಟ್ ಸರ್. ಸರ್ ಇವಾಗ 1.5 ಗಂಟೆ ಆಯ್ತು. ಹೌದು. ನಾವು ಇಟ್ಬಿಟ್ಟು ಕಲ್ಬಿ ಚಿಕನ್ ಕಬಾಬ್. ಹೌದು. ನೋಡ್ಬೋದಾ? ನೋಡ್ಬೋದು ಸರ್. ಈಗ ತೋರಿಸಿ. ತೆಗಿಯಪ್ಪ. ಓಹೋ ಸರ್. ಈ ಕಡೆಗೂ ಇದೆ. ಕಸ್ಟಮರ್ಸ್ ಕೊಡೋದಕ್ಕೆ ರೆಡಿ ಇದೆ. ಕೊಡೋದಕ್ಕೆ ರೆಡಿ ಆಗಿದೆ. ಇಟ್ಸ್ ಗುಡ್. ತುಂಬಾ ಚೆನ್ನಾಗಿದೆ. ಎಲ್ಲ ಚೆನ್ನಾಗಿದೆ. ಚಿಕನ್ ಚೆನ್ನಾಗಿದೆ, ಅದು ಗ್ರೀನ್ ಚಟ್ನಿ ಕೊಟ್ಟಿರೋದು ಅದಕ್ಕೆ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿದೆ. ಮತ್ತೆ ತುಂಬಾ ಜ್ಯೂಸಿ ಆಗಿದೆ. ಹೌದು. ಟೇಸ್ಟ್ ವೈಸ್ ಮಾತ್ರ ಹೆಲ್ದಿ ಆಗಿದೆ. ಆಕ್ಚುಲಿ ಇವ್ರು ರೆಗ್ಯುಲರ್ ಕಸ್ಟಮರ್. ಸೊ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ರೆಗ್ಯುಲರ್ ಯಾವಾಗಲೂ ಕೂಡ ನಾನು ಇಲ್ಲೇ ಬಂದು ಟೇಸ್ಟ್ ಮಾಡೋದು. ಆಮೇಲೆ ತಿನ್ನೋದು ಕೂಡ ಲೈಕ್ ನನಗೆ ಮೇನ್ ಇಷ್ಟ ಆಗೋದು ಅಂದರೆ ಲೈಕ್ ಚಿಕನ್ ಪಲಾವ್ ಇಲ್ಲಿದ್ದು, ಆಮೇಲೆ ವಿತ್ ಲೆಗ್. ವೀಕ್ಷಕರೇ, ಈ ಶೇಪ್ದು ಕಲ್ಮಿ ಕಬಾಬ್ ಅಂತ, ತಂದೂರಿ ಕಲ್ಮಿ ಕಬಾಬ್ ಇದು. ನಾನು ಇದು ನೋಡೇ ಇದ್ದಿಲ್ಲ ಇಷ್ಟು. ಅವ್ರೇನು 200 ಗ್ರಾಮ್ ಅಂದ್ರಲ್ಲ, 200 ಗ್ರಾಮ್ ವೇಟು ಪಕ್ಕಾ ಇದೆ, ಅಷ್ಟು ಹೆವಿ ಇದೆ ಇದು.
ಕಂಪ್ಲೀಟ್ ನೋಡಿ ಫ್ಲೆಶ್ ಮ್ಯಾರಿನೇಟೆಡು, ಆಮೇಲೆ ಅದ್ರ ಮೇಲೆ ಪೆಪ್ಪರ್ ಪೌಡ್ರ್ ಹಾಕಿದ್ದಾರೆ, ಅದು ಒಟ್ಟಿಗೆ ಅವರೊಂದು ಗ್ರೇವಿ ಕೊಟ್ಟಾರೆ. ಆಮೇಲೆ ಸೌತೆಕಾಯಿ, ಈರುಳ್ಳಿ, ಲೆಮನ್. ದೇವಿ ಅನೆಕ್ಸ್ ಅಂತ, ಹನುಮಂತು ದೇವಿ ಅನೆಕ್ಸ್ ಹೋಟೆಲು, 200 ಗ್ರಾಮ್ ರೀ. ಇಂಥ ಒಂದು ಕಲ್ಮಿ ಕಬಾಬ್ ನಾನು ಫಸ್ಟ್ ಟೈಮ್ ನೋಡ್ತಿರೋದು, ತಂದೂರಿ ಕಲ್ಮಿ ಕಬಾಬ್. ಹಾಂ ಮ್ಯಾರಿನೇಷನ್ ಮಾಡಿದ್ರಲ್ಲ ಮಸಾಲ, ಅದರಲ್ಲಿ ಹಲವಾರು ಮಸಾಲೆಗಳು, ಲೇಪನ, ಪ್ರತಿಯೊಂದೂ ಎಲ್ಲ ಅದ್ಭುತವಾದ ಅವರ ಮಸಾಲಾನೇ ಮೇನ್. ಇಲ್ಲಿ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಿರ್ತೀರೋ ಅದು ಇಲ್ಲಿ ಪಕ್ಕಾ ಸಿಗುತ್ತೆ. ಹೋಮ್ ಮೇಡ್ ತಂದೂರಿ ಕಲ್ಮಿ ಕಬಾಬ್ ಭಾಳ ಮುತುವರ್ಜಿ ವಹಿಸಿ ಮಾಡಿಸ್ತಾರೆ. ಆ ಒಂದು ಈವನ್ ಲೆಗ್ ಪೀಸ್ ಅಂತಾರಲ್ಲ, ಅದನ್ನು ಗ್ರಾಮ್ ವೈಸು 200 ಗ್ರಾಮ್ಗಿಂತ ಕಡಿಮೆ ಇಡೋದೇ ಇಲ್ಲ. ಆಮೇಲೆ ಅದ್ಭುತವಾದ ಚಿಕನ್ ಕ್ವಾಲಿಟಿ ತಂದು ಮ್ಯಾರಿನೇಷನ್ ಕೂಡ ಹಂತವಾಗಿ ಮಾಡಿ ಭಾಳ ಮುತುವರ್ಜಿ ವಹಿಸಿ ವಿತ್ ಎಲ್ಲ ಗ್ರೇವಿ ಕೊಡ್ತಾರೆ. ಇನ್ನೇನು ಬೇಕು ನಮಗೆ. ನಿಮ್ಮ ಊಟ ರಸದ ಊಟ. ಮರೀದೇನೆ ಸರಸ್ವತಿಪುರಂ, ಫಸ್ಟ್ ಮೇನ್, 5th ಕ್ರಾಸ್, ಹನುಮಂತು ದೇವಿ ಅನೆಕ್ಸ್ ಅಂತ ಹೋಟ್ಲು. ಬಂದ್ಬಿಟ್ಟು ಟೇಸ್ಟ್ ಮಾಡಿ, ಕಾಮೆಂಟ್ ಮಾಡಿ, ಮತ್ತೆ ಸಿಗ್ತೀನಿ, ಮುಗಿಸ್ಕೊಡ್ತೀನಿ. ನಮಸ್ಕಾರ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.